ನಮಸ್ತೆ, ಗಾಂಧಿನಗರ ನ್ಯೂಸ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ಸ್ಟುಡಿಯೋದಲ್ಲಿ ಕೂತು ನಾವು ಏನೇನ ಸುದ್ದಿಗಳನ್ನು ಮತ್ತು ಅದರ ವಿವರಗಳನ್ನು ಕೊಡುವುದರ ಮೊದಲು ಕ್ರೇಜಿ ಲೋಕ ಸೋತಿದೆ ಅಂತ ನಿಮಗೆಲ್ಲರಿಗೂ ಗೊತ್ತು. ಆದರೆ ಇದೊಂದು ಸಣ್ಣ ವಿವಾದಗಳು ಈಗ ಹೊರಗೆ ಬರ್ತಾ ಇದೆ. ನಮ್ಮ ಅಚ್ಯುತ್ ರಾವ್ ಅಂತೇನಿದ್ರು ಅವರು ಕನ್ನಡದಲ್ಲಿ ಒಂದು ರೀತಿಯ ಜೂನಿಯರ್ ಅನಂತ್ನಾಗ್ ಅಂತಲೇ ಗುರುತಿಸ್ಕೊಂಡವರು, ಬಹಳ ಪ್ರತಿಭಾವಂತ, ವಿನಯವಂತ. ಅವರು ಹೇಳಿದ ಪ್ರಕಾರ ಕಿಂಗ್ ರವಿ ಅಂತ ಈ ಕಾನ್ಫಿಡೆಂಟ್ ಗ್ರೂಪಿನ ಯಾವುದೇ ಸಿನಿಮಾ ಮಾಡಿದ್ರು ಅವರು ಒಂದು ರೀತಿಯ ನಿರ್ಮಾಪಕರಾಗಿ ವರ್ತಿಸ್ತಾರೆ. ಆ ಕಿಂಗ್ ರವಿ ಹತ್ರ ಇವರಿಗೆ ವಿವಾದ ಆಗಿದೆ. ಯಾವಾಗ ಸಿನಿಮಾ ಅರ್ಧ ಭಾಗದಲ್ಲಿ ಚಿತ್ರೀಕರಣ ಆಗ್ತಾ ಇದ್ದ ಹೊತ್ತಿಗೆ ಸಂಭಾವನೆಗೋಸ್ಕರ. ಆವಾಗ ಅಚ್ಯುತ್ ರಾವ್ ಹೇಳಿದ ಪ್ರಕಾರ ಏನು ಅಂತಂದರೆ, ಕಿಂಗ್ ರವಿ ಅವರು ಹೇಳಿದ್ರಂತೆ, ನೋಡಿ ಕ್ರೇಜಿ ಲೋಕ ಹೇಗೂ ಸೋಲ್ತದೆ, ಆದ್ದರಿಂದ ನಾನು ಕೊಟ್ಟಷ್ಟು ಸಂಭಾವನೆ ತಗೊಂಡು ನೀವು ಆ್ಯಕ್ಟ್ ಮಾಡಬೇಕು, ತೀರಾ ಅದಕ್ಕೆ ಪ್ರಸಂಗ ಮಾಡಬೇಡಿ, ಬೇಡದೇ ಇದ್ರೆ ಬಿಟ್ಟು ಹೋಗಿ ಅಂತ. ನನಗೆ ಅರ್ಥ ಆಗದೆ ಇದ್ದದ್ದು ಒಂದು, ಕೋಟಿಗಟ್ಟಲೆ ದುಡ್ಡು ಹಾಕ್ತಾರೆ, ರವಿಚಂದ್ರನ್ ಅಂತವರನ್ನು ಕರ್ಕೊಂಬರ್ತಾರೆ, ಆಮೇಲೆ ಕವಿತಾ ಲಂಕೇಶು ಸಿನಿಮಾವನ್ನು ಹಿಂದೆ ಮಾಡಿದ ಸಿನಿಮಾ ಸೋತಿರೋದ್ರಿಂದ ಇವತ್ತು ಅವಳಿಗೊಂದು ಗೆಲುವಿನ ಅನಿವಾರ್ಯತೆ ಇತ್ತು, ಅಂಥವರನ್ನು ನಿರ್ದೇಶನಕ್ಕೂ ಕರ್ಕೊಂಬರ್ತಾರೆ. ಇಷ್ಟೆಲ್ಲ ಮಾಡಿ 50% ಚಿತ್ರೀಕರಣದ ಹೊತ್ತಿಗೆ ಈ ಸಿನಿಮಾ ಸೋಲ್ತದೆ ಅಂತ ಅವರೇ ಹೇಳ್ತಾರೆ ಅಂತ. ಆದರೆ ಒಬ್ಬ ನಿರ್ಮಾಪಕನ ಸ್ಥಾನದಲ್ಲಿದ್ದವನು ಇದು ಯಾವ ವಿಚಿತ್ರ, ಇದು ಯಾವ ಮಾಯೆ, ಇದು ನನಗೊಂದು ಅರ್ಥ ಆಗ್ತಾ ಇಲ್ಲ. ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ನಿರ್ಮಾಪಕರು ಸೋಲ್ತಾ ಇರೋದ್ರ ಬಗ್ಗೆ ನಮಗೆ ಅತ್ಯಂತ ಖೇದ ಇದೆ. ಅವರು ಮನೆ ಮಠ ಮಾರ್ಕೊಂಡು ಏನೇನೋ ಕನಸೊತ್ತು ಬಂದವರೆಲ್ಲ 8-10 ಸಿನಿಮಾ ಮಾಡಬೇಕಂದವರೆಲ್ಲ ಒಂದು ಸಿನಿಮಾ ಮಾಡಿ ಮೂಟೆ ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಈ ಥರದವರು ಸಿನಿಮಾ ಆರಂಭದಲ್ಲೇ ಇದು ಸಿನಿಮಾ ಸೋಲ್ತದೆ ಅಂತ ನಿರ್ಮಾಪಕರೇ ಹೇಳ್ತಾರೆ ಅಂತಾದರೆ ಇವ್ರು ನಿಜಕ್ಕೂ ಯಾವ ಕಾರಣಕ್ಕಾಗಿ ಸಿನಿಮಾಕ್ಕೆ ಬರ್ತಾ ಇದ್ದಾರೆ? ಅವ್ರ ಹತ್ರ ಹೆಚ್ಚು ದುಡ್ಡಿರುತ್ತಲ್ಲ ಸರ್, ಯಾವ ರೀತಿ ಕಳ್ಕೋಬೇಕು ಅಂತ ಗೊತ್ತಿರಲ್ವಲ್ಲ. ಸೊ ಈ ತರ ಬಂದಾದ್ರೂ ಕಳ್ಕೊಳ್ಳೋಣ, ಈ ತರ ನಾವು ಹಾಕಿದ್ವಿ, ಇದ್ರಲ್ಲಿ ನನ್ನ ದುಡ್ಡು ಇಷ್ಟು ಹೋಯ್ತು ಅಷ್ಟು. ಕಳ್ಕೊಳ್ಳೋದಕ್ಕೆ ಅದು ಕಲ್ಲಹಳಲ್ಲ. ಆದರೆ ನನ್ನ ಅಂದಾಜು ಇದ್ರ ಹಿಂದೆ ಏನಾದರೂ ಬ್ಲ್ಯಾಕ್ ಅನ್ನು ವೈಟ್ ಮಾಡೋದು ಅಥವಾ ಈ ಥರದ್ದು ಏನಾದ್ರು ಇದೆಯೋ, ಏನೋ ಈ ಜಾಲಗಳೇ ಅರ್ಥ ಆಗೋದಿಲ್ಲ. ನನಗೊಂದು ವಿನಂತಿ ಮಾಡೋದು ಅಂತಂದರೆ, ಯಾರೇ ಆದರೂ ಅವರ ಮಗುವನ್ನು ಅವರು ಮೊದಲು ಪ್ರೀತಿಸುವುದನ್ನು ಕಲೀರಿ. ನಮ್ಮ ಮಕ್ಕಳ ಮೇಲೆ ನಮಗೇನೆ ಮೊದಲೇ ಅಶ್ರದ್ಧೆ ಬಂದರೆ, ನಮ್ಮ ಪ್ರಾಡಕ್ಟ್ ಮೇಲೆ ನಮಗೇನೆ ಮೊದಲು ಒಂದು ರೀತಿಯ ಅದು ಕೆಟ್ಟದ್ದು ಸೋಲ್ತದೆ ಅನ್ನುವಂಥ ಒಂದು ಭಾವ ಬಂದರೆ ಮತ್ತೆ ಜನ ಸ್ವೀಕರಿಸೋದು ಹೇಗೆ ಅದನ್ನು? ಸರ್, ರಾಧಿಕಾ ಕುಮಾರಸ್ವಾಮಿ ಅವರು ಫೋಟೋ ಶೂಟ್ ಮಾಡಿಸಿದ್ದಾರೆ ಫಿಲ್ಮ್ಗೋಸ್ಕರ. ಈಗ ಬರ್ತೀನಿ ಯಾವಾಗ ಬರ್ತೀನಿ ಅಂತ. ಯಾವಾಗ ಬರ್ತಾರೆ ಸರ್ ಅವರು? ಫೋಟೋ ಶೂಟನ್ನು ತುಂಬ ಕಾಲದಿಂದ ಮಾಡಿದರು, ನಾವು ಅದನ್ನು ಪತ್ರಿಕೆಯಲ್ಲಿ ಕೂಡ ಪ್ರಕಟಿಸಿದ್ವು. ಅವರೀಗ ಒಂದು ರೀತಿಯಲ್ಲಿ ಆ ಫೋಟೋಗಳನ್ನು ನೋಡಿದಾಗ ಇಡೀ ಜಗತ್ತು ನಿಬ್ಬೆರಗಾಗಿ ನೋಡಿದೆ, ಎಷ್ಟು ಚೆನ್ನಾಗಿದ್ದಾಳೆ ಹಾಗೆ ಅಂತ. ಆಮೇಲೆ ಇವತ್ತು ನೀವು ಹೇಳುವಾಗ ನನಗೆ ಇನ್ನೊಂದು, ನಾನು ಕಮರ್ಷಿಯಲ್ ಸಿನಿಮಾದಲ್ಲಿ ಮಾತ್ರ ಮಾಡ್ತೇನೆ, ಕಲಾತ್ಮಕ ಸಿನಿಮಾದಲ್ಲಿ ಮಾಡೋದಿಲ್ಲ. ಒಂದು, ರಾಧಿಕರನ್ನು ಯಾರೂ ಕಲಾತ್ಮಕ ಸಿನಿಮಾದಲ್ಲಿ ಮಾಡು ಅಂತ ಕೇಳಲಿಲ್ಲ, ಹಾಗಾಗಿ ಅವರೇ ಯಾಕೆ ಹೇಳ್ಕೊಂಡಿದ್ದಾರೆ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಬರೀ 25 ವರ್ಷ ಅಂತೆ, ಅದಕ್ಕೋಸ್ಕರ ಅಂತೆ. ಸರ್, ಹಾಗಿದ್ರೆ ಫೀಚರ್ ಫಿಲ್ಮ್ಸ್ ಅಲ್ಲಿ ಮಾಡಕ್ಕೆ ವಯೋಮಿತಿ ಅಂದ್ರೆ ಏಜ್ ಲಿಮಿಟ್ ಏನು? She says she claims herself to be 25. ಶ್ವೇತಾ ಹೇಳಿದ ಪ್ರಶ್ನೆಗೆ ಇನ್ನೊಂದು ಉತ್ತರನೂ ಅಲ್ಲಿ ಅಥವಾ ಪ್ರಶ್ನೆ ಹುಟ್ಕೊಳ್ತದೆ, ಏನು ಹಾಗಾದ್ರೆ ಕಲಾತ್ಮಕ ಸಿನಿಮಾದಲ್ಲಿ ಮಾಡುವವರೆಲ್ಲ ಮುದುಕಿಯರೇನು ಅಥವಾ ಏಜಡ? ಈಗ ಕಲಾತ್ಮಕ ಸಿನಿಮಾದಲ್ಲಿ ಯಾರು ಮಾಡಿಲ್ಲ? ಎಷ್ಟು ಜನ? ಸೌಂದರ್ಯ ಮಾಡಿಲ್ವಾ? ಸೌಂದರ್ಯನಿಗೆ ವಯಸ್ಸಾಗಿತ್ತು, ಹಾಗಾದ್ರೆ ತುಂಬ ಜನ ಮಾಡಿದ್ದಾರೆ. ಅದು ಬಹುಶಃ ಒಂದು ಅವಳು ಯಾವ ರೀತಿಗೆ ಆ ಥರ ಮಾತಾಡಲೇ ಗೊತ್ತಿಲ್ಲ. ಆದರೆ 25 ವರ್ಷ ಅವಳಿಗೆ ಸತ್ಯ. ಯಾಕೆಂತಂದರೆ ಸಿನಿಮಾಕ್ಕೆ ನಾನೇ ಕರೆತಂದ್ರಿಂದ ಅವಳಿಗೆ ಆವಾಗ 14-15 ವಯಸ್ಸು. ಹಾಗೆ ಅದು ಈಗ ನಮಗೇನಾಯಿತು, ಅವಳು ಸಿನಿಮಾ ಮಾಡಿದ್ಲು, ಮಧ್ಯದಲ್ಲಿ ಸಿನಿಮಾ ಬಿಟ್ಲು, ಆಮೇಲೆ ಕುಮಾರಸ್ವಾಮಿ ಮಗಳು, ದಾಂಪತ್ಯ ಜೀವನ, ಪ್ರೊಡಕ್ಷನ್ನು ಇವೆಲ್ಲ. ಅದರಿಂದ ಏನೋ ರಾಧಿಕಾ ತುಂಬ ಹಳೆ ನಟಿ ಅಂತ ಅನಿಸ್ತದೆ, ಆದರೆ ಹಳೆ ನಟಿ ಅಲ್ಲ, ಅದು ಈಗಲೂ ಹೊಳೆಯುವ ನಟಿಯೇ. ಆದ್ದರಿಂದ ಅವಳು ಬರಲಿ, ಬಂದಾಗ ಒಂದು ಹೊಸದೇನಾದರೂ ಕ್ರಿಯೇಟ್ ಆಗ್ಬೋದು ಅಂತ ಅನಿಸ್ತದೆ ನಿಮಗೆ, ಹೆಣ್ಮಕ್ಳಿಗೆ? ಸರ್, ಆದರೆ ಹೇಳ್ತಾರೆ ಆ್ಯಕ್ಟ್ರೆಸ್ ಅವ್ರಿಗೆ ಆರ್ಟ್ ಫಿಲ್ಮಲ್ಲೇ ಅವ್ರ ಟ್ಯಾಲೆಂಟ್ ಕಾಣಿಸ್ಕೊಳ್ಳುತ್ತೆ ಅಂತ. ಸೊ ಇವ್ರು ಆರ್ಟ್ ಫಿಲ್ಮ್ ಪ್ರಿಫರ್ ಮಾಡಲ್ಲ ಅಂತಂದರೆ ಬರೀ ದುಡ್ಡಿಗೋಸ್ಕರನೇ ಕಮರ್ಷಿಯಲ್ ಫಿಲ್ಮ್ ಮಾಡ್ತಾರ ಅಂತ? ದುಡ್ಡುಗೋಸ್ಕರ ಕುಮಾರಸ್ವಾಮಿ ಇದ್ದಾರೆ ಸರ್. ರಾಧಿಕಾ ಅವರು ಹೊಸ ಲುಕ್ಕಲ್ಲಿ ಬರ್ತೀಯಾರಂತೆ. ಹೊಸ ಲುಕ್ಕು ಹೊಸ ಲಕ್ಕು ಎರಡು ಸೇರಿದ್ರೆ ಏನಾದರೂ ಆಗ್ಬೋದು. ಆದರೆ ನನಗೆ ಅನಿಸೋದು, ಕಮರ್ಷಿಯಲ್ ಸಿನಿಮಾದಲ್ಲಿ ಹಾಡು, ಕುಣಿತ, ನಗು ಹೀಗೆ ಅಂದುಕೊಂಡ್ರು ಸಿನಿಮಾ ಮುಗಿದೋಗ್ತದೆ. ಆದರೆ ಕಲಾತ್ಮಕ ಸಿನಿಮಾದಲ್ಲಿ ಹಾಗಲ್ಲ. ಕಲಾತ್ಮಕ ಸಿನಿಮಾದಲ್ಲಿ ನಿಮ್ಮ ಕಣ್ಣುಗಳು ಇಂದ ಹಿಡಿದು ಒಂದೊಂದು ನಿಮ್ಮ ಆಂಗಿಕವಾದಂಥ ಪ್ರತಿಯೊಂದು ಚಲನೆ ಕೂಡ ಬಹಳ ಮುಖ್ಯ ಆಗುತ್ತೆ. ನೀವು ಪ್ರತಿಭಾವಂತರಾಗಿರ್ಬೇಕಾಗ್ತದೆ. ನನ್ನ ತಿಳುವಳಿಕೆ ಸರಿಯಾಗಿದ್ದರೆ ಅವಳಿಗೆ ಅವಳ ಪ್ರತಿಭೆ ಮೇಲೆ ಅಂಥ ನಂಬಿಕೆಗಳು ಇಲ್ಲ. ಆದ್ದರಿಂದ ಕಮರ್ಷಿಯಲ್ ಸಿನಿಮಾಕ್ಕೆ ಬರಲಿ, ಅವಳು ಇನ್ನೊಂದು ಹೊಸ ಯುಗವನ್ನು ಆರಂಭಿಸಲಿ.
ಮತ್ತು ಅವಳು ಏನೇ ನಟಿಯಾಗಿ ಜನಪ್ರಿಯ ಆದರೂ ಅವಳೀಗ ನಿಂತ ನೆಲೆ ಏನಿದೆಯಲ್ಲ ಅದು ಕಂಟಿನ್ಯೂ ಆಗಿ ಚೆನ್ನಾಗಿರಲಿ, ತಾಯಿಯಾಗಿ ಹೆಂಡತಿಯಾಗಿ ಒಳ್ಳೆಯದಾಗಿ ಬದುಕಲಿ ಅಂತ ನಾವು ಆಶಿಸುವ. ಹೇಳಿ ಇನ್ನೇನಿದೆ? ನನಗಂತೂ ಪೇಪರಲ್ಲಿ ಓದಿ ರಾಖಿ ಸಾವಂತ್ ಸ್ಟೇಟ್ಮೆಂಟ್ಸ್ಗಳು ಭಯ ಆಗ್ತಾನೆ ಇರುತ್ತೆ. ಏನು ಕೊಟ್ಬಿಟ್ಟಿದ್ದಾಳೆ ಅಂದರೆ ಮದುವೆ ಆಗೋಕ್ಕೆ ಒಬ್ಬ ಗಂಡಸಿದ್ರೆ ಸಾಕು ಅಂತ ಹೇಳಿದ್ದಾಳೆ. ಇಟ್ ಈಸ್ ಒನ್ ಆಫ್ ದ ಬೋಲ್ಡ್ ಸ್ಟೇಟ್ಮೆಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಶಿ ಈಸ್ ಟೋಲ್ಡ್ ರಾಹುಲ್ ಗಾಂಧಿ ಆದರೂ ಓಕೆ, ಐ ಮೀನ್ ರಾಮದೇವ್ ಬಾಬಾ ಆದರೂ ಓಕೆ, ಏನೋ ಗೊತ್ತಿಲ್ಲಪ್ಪ, ಒಟ್ನಲ್ಲಿ ಗಂಡಸು ಬೇಕು. ಯಾಕಂದ್ರೆ ಅವರು ನಿಜವಾದ ಗಂಡಸು, ಯಾಕಂದ್ರೆ ಅವರು ಬ್ರಹ್ಮಚಾರಿಗಳು. ಅವ್ರು ಎಲ್ಲೂ ಇವತ್ತಲವರೆಗೆ ತನ್ನ ಬ್ರಹ್ಮಚರ್ಯವೆಲ್ಲ ಬಿಟ್ಟುಕೊಟ್ಟವರಲ್ಲ. ನೋ ಬಟ್ ಇದು ಅವಳು ತುಂಬಾ ಗಟ್ಸ್ ವಿಮೆನ್ ಅಂತಾನೆ ಹೇಳ್ಬೋದು. ಒಂದು ರೀತಿಯ ಗಟ್ಸ್ ಅವ್ರಿಗಿಲ್ಲದೆ ಇನ್ಯಾರಿಗಿರ್ಬೇಕು ಹೇಳಿ? ಒಂದು ರೀತಿಯಲ್ಲಿ ನೀವು ಅದನ್ನು ಒಪ್ಕೋಬೇಕು. ಯಾಕೆಂದ್ರೆ ಅವರು ಇಲ್ಲಿಯವರೆಗೆ ಪ್ರಯಾಣಿಸಿದ ದಾರಿಯಲ್ಲಿ ಹೆಚ್ಚಿನ ಅಂಶ 99% ಗಂಡಸರೊಟ್ಟಿಗೆ ಪ್ರಯಾಣಿಸಿದ್ದವರು. ಆದ್ದರಿಂದ ಅವರಿಗೆ ಇಲ್ಲಿವರೆಗೆ ಬಹುಶಃ ಯಾರು ಗಂಡಸು ಮತ್ತು ಯಾರು ಗಂಡಸು ಅಲ್ಲ ಅನ್ನೋದು ಅವ್ರಿಗೆ ಅರ್ಥ ಆದಷ್ಟು ನಮಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು ಗಂಡಸು ಬೇಕು ಅಂತ ಕೇಳಿರೋದಕ್ಕೆ ಬಹಳ ಅರ್ಥ ಇದೆ. ಮತ್ತೆ ಇಡೀ ಗಂಡಸು ಸಮಾಜ ತಾನು ಗಂಡಸು ಅನ್ನೋದನ್ನು ಅವಳ ಎದುರು ಪ್ರೂವ್ ಮಾಡಬೇಕಾದ ಅಗತ್ಯವೂ ಇದೆ. ವೀಕ್ಷಕರೇ, ಇಲ್ಲಿವರೆಗೆ ನಮ್ಮ ಮಾತುಗಳನ್ನು ಕೇಳಿದ್ರಿ. ನಾವು ಇದೇ ವೇದಿಕೆಯಲ್ಲಿ ರಮ್ಯಾನ ಮತ್ತು ರೂಪಾ ಅಯ್ಯರ್ ಪ್ರಕರಣದ ಬಗ್ಗೆ ನಾವು ಕೆಲವು ಕಮೆಂಟ್ಗಳನ್ನು ಮಾಡಿದ್ದೇವೆ. ರೂಪಾ ಅಯ್ಯರ್ ಅದಕ್ಕೆ ನಮಗೆ ಫೋನ್ ಮೂಲಕ ಇಲ್ಲ ಸರ್, ಅದಕ್ಕೆ ವಸ್ತುಸ್ಥಿತಿ ಬೇರೆ ಇದೆ, ನೀವು ಹಾಗೆ ತಿಳ್ಕೊಂಡು ತಪ್ಪು ಅನ್ನೋದನ್ನು ಕೂಡ ನಮ್ಮ ಗಮನಕ್ಕೂ ತಂದಿದ್ರು. ಆ ಕಾರಣಕ್ಕಾಗಿ ನಾವು ಅವರನ್ನು ಇವತ್ತು ನೇರವಾಗಿ ಮುಖಾಮುಖಿಗೆ ನಾವು ನಮ್ಮ ಸ್ಟುಡಿಯೋಕ್ಕೆ ಕರೆದಿದ್ದೇವೆ. ಓವರ್ ಟು ರೂಪಾ ಅಯ್ಯರ್. ಶ್ರೇಯಾ ಮತ್ತು ಇವಳನ್ನು ರಮ್ಯಾನನ್ನು ಕಂಪೇರ್ ಮಾಡಿದ್ರೆ ನನಗೆ ರಮ್ಯಾನ್ಕಿಂತ ಜನಪ್ರಿಯ ನಟಿ ಒಬ್ಬಳು ಬೇಕಾಗಿತ್ತು, ಅದರಿಂದ ನಾನು ಈ ಕಡೆ ವಾಲ್ದೆ ಅಂತ ನಿಮ್ಮ ಹೆಸರಿನಲ್ಲಿ ಬಂದಿದೆ. ನಾವು ಆ ರಿಪೋರ್ಟ್ ಪೇಪರ್ನ ಇನ್ನೂ ಇಟ್ಕೊಂಡೆ, ಹಂಗೆ ಬಂದಿಲ್ಲ.